ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಏನೆಂದರೆ ತಂದೂರಿ ರೊಟ್ಟಿನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾವ ಪ್ರಮಾಣದಲ್ಲಿ ಕಲಿಸ್ಕೊತಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ. ಇವಾಗ ನಾನು ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನೀವು ಸ್ವಲ್ಪ ಕಮ್ಮಿ ಏನಾದರೂ ಮಾಡ್ಕೊತೀನಿ ಅಂದರೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಮಾಡ್ಕೋಬೋದು. 2 ಕಪ್ ಗೋಧಿ ಹಿಟ್ಟು ಜೊತೆಗೆ ಅದಕ್ಕೆ ಇನ್ನೂ 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋಬೇಕು. ಆವಾಗ ಹದವಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ 2 ಕಪ್ಪು ಮೈದಾ ಹಿಟ್ಟನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಅಳತೆಯಲ್ಲಿ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದ್ದರೆ ನಾವು ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೋದು, ಹಾಗೆಯೇ ನೀಟಾಗಿ ಬರುತ್ತೆ ರೋಟಿ. ಅದಕ್ಕೋಸ್ಕರ ನಂತರ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ತೊಗೋಬೋದು. ನೀವೇನಾದರೂ ತುಪ್ಪನ ಬಳಸಲ್ಲ ನಾವು ಅನ್ನೋದಾದರೆ ನೀವು ಬೇಕಾದರೆ ಎಣ್ಣೆನೂ ಕೂಡ ಬಳಸ್ಬೋದು. ತುಪ್ಪ ಒಬ್ರಿಗೆ ಇಷ್ಟ ಆಗೋದಿಲ್ಲ, ನಾವು ತುಪ್ಪ ತಿನ್ನಲ್ಲ ಅಂತ ಅನ್ನೋರು ಮಾತ್ರ ಬೇಕಾದರೆ ಎಣ್ಣೆ ಕೂಡ ಹಾಕೋಬೋದು. ಇಲ್ಲ ನಮಗೆ ತುಪ್ಪನ ತಿಂತೀವಿ ಅನ್ನೋದಾದರೆ ತುಪ್ಪನೇ ಹಾಕ್ಕೊಳ್ಳಿ. ಆದಷ್ಟು ತುಪ್ಪ ಹಾಕೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೂತಾಗಿರುತ್ತೆ. ನಂತರ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಸಕ್ಕರೆನ ಕೂಡ ಹಾಕೊಳ್ಳಿ. ಸಕ್ಕರೆ ಹಾಕೋದು ಇದಕ್ಕೆ ಫ್ಲೇವರ್ಗೆ ಅನ್ನೋದಕ್ಕಿಂತ ಸ್ವಲ್ಪ ಟೇಸ್ಟು ವಿಭಿನ್ನವಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಚಿಟಿಕೆ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ಬಳಸಿದ್ದೀನಿ. ಉಪ್ಪೇನು ಬೇಕಾಗಿಲ್ಲ, ಸ್ಕಿಪ್ ಮಾಡ್ಬೋದು, ಆದರೆ ನಾನು ಸ್ವಲ್ಪ ಟೇಸ್ಟಿಗೆ ಅಂತ ಹಾಕಿದ್ದೀನಿ ಅಷ್ಟೇ. ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು, ಅದೇನು ತೊಂದರೆ ಆಗಲ್ಲ. ನೋಡಿ ಯಾವ ಅಳತೆಯಲ್ಲಿ ಮಾಡ್ತಿದ್ದೀವಿ ಅನ್ನೋದು ಸ್ವಲ್ಪ ನೋಡ್ಕೊತಾ ಹೋಗಿ, ಆವಾಗ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಬಳಸಿದ್ದೀನಿ ನಾನಿಲ್ಲಿ. ಅಡುಗೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಉಬ್ಬಿ ಹಿಟ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಬೇಕಿಂಗ್ ಸೋಡಾ, ಅದಂತೂ ಹಾಕಲೇಬೇಕು. ಅದು ಹಾಕಿಲ್ಲ ಅಂದರೆ ನೀವು ತುಂಬ ಟೇಸ್ಟ್ ಚೆನ್ನಾಗೂ ಬರೋಲ್ಲ, ಹಾಗೆಯೇ ಅದು ರೋಟಿ ಥರ ಬರೋಲ್ಲ, ರೊಟ್ಟಿ ಥರ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಇಂಪಾರ್ಟೆಂಟ್ ಬಳಸಲೇಬೇಕು. ನೀವೇನಾದರೂ ರೋಟಿ ಮಾಡಲೇಬೇಕು ಅನ್ನೋವಂಥವ್ರು ಇದನ್ನು ಬಳಸೋದ್ರಿಂದನೇ ರೋಟಿ ಚೆನ್ನಾಗಿ ಬರೋದು. ಇದನ್ನು 1-2 ಸ್ಪೂನ್ ಆಗುವಷ್ಟು ಅಥವಾ 1-2.5 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಆವಾಗ ಅದು ನೀಟಾಗಿ ಚೆನ್ನಾಗಿ ಸ್ಪಂಜ್ ಥರ ನೀಟಾಗಿ ಬರುತ್ತೆ. ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಮೊಸರನ್ನ ನೀವು ಬಳಸ್ಬೋದು. ನೋಡಿ, ಈ ಥರ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕೋದ್ರಿಂದ ಅದು ಹಿಟ್ಟು ನೀಟಾಗಿ ಹದವಾಗಿ ಬೇಯುತ್ತೆ, ಹಾಗೆಯೇ ನೀಟಾಗಿ ಕಲಿಸ್ಕೋಬೋದು. ಹಾಗೆಯೇ ಅದು ಒಂಥರ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ಹೋಟೆಲೆಲ್ಲ ಮಾಡಿದಾಗ ಸ್ವಲ್ಪ ಅದು ಸ್ಮೂತಾಗಿರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ. ಆ ಥರ ಇರಬೇಕು ಅಂತಂದರೆ ಅದೇ ಥರ ಫ್ಲೇವರಲ್ಲಿ ಬರಬೇಕು ನಮಗೆ ಅಂದರೆ ಮೊಸರನ್ನ ಹಾಕಲೇಬೇಕು. ಅದು ಹಾಕೋದ್ರಿಂದನೇ ಚೆನ್ನಾಗಿ ಬರೋದು ರೋಟಿ. ನೋಡಿ, ಇವಾಗ ಈ ಥರ ನೀಟಾಗಿ ಕಲಿಸ್ಕೊತಾ ಹೋಗಬೇಕು. ಮೊಸರು ಹಾಕೋದ್ರಿಂದ ಆಲ್ಮೋಸ್ಟ್ ಅದು ಹಿಟ್ಟಿಗೆಲ್ಲ ಆಗಿರುತ್ತೆ, ಆದ್ರೂ ಸ್ವಲ್ಪ ನಾವು ನೀಟಾಗಿ ಬೇಯಿಸ್ಕೋಬೇಕು ಅನ್ನೋರು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೋಬೇಕು. ಅಂದರೆ ತುಂಬ ಬಿಸಿ ಇರೋದು ಬೇಡ, ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು. ಇಲ್ಲಿ ಬಿಸಿನೀರನ್ನ ಸ್ವಲ್ಪನೇ ಹಾಕ್ಕೊತಾ ಕಲಿಸ್ಕೊತಾ ಹೋಗ್ತಿದ್ದೀನಿ. ಒಂದೇ ಸಾರಿ ಹಾಕಿಲ್ಲ, ಯಾಕಂದರೆ ಒಂದೇ ಸಾರಿ ಹಾಕ್ಬಿಟ್ರೆ ಅದ ಬರಲ್ಲ, ಸ್ವಲ್ಪ ತೆಳ ಆಗಿಬಿಡುತ್ತೆ ಅಥವಾ ಸ್ವಲ್ಪ ಗಟ್ಟಿನೂ ಹೋಗ್ಬೋದು. ಅದಕ್ಕೆ ನೋಡ್ಕೊತಾ ಲೈಟಾಗಿ ಒಂದೊಂದು ಸ್ವಲ್ಪನೇ ಹಾಕ್ಕೊತಾ ಕಲಿಸ್ಕೊತಾ ಹೋಗಬೇಕು. ನೋಡಿ, ಇವಾಗ ನಾನು ನೀಟಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊತಾ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಹಿಟ್ಟು ಹದವಾಗಿ ಕಲಿಸಿದ್ದೀನಿ. ಆದರೆ ಇನ್ನೊಂದು ಸ್ವಲ್ಪ ಅದನ್ನು ನಾವು ಚಪಾತಿಗೆಲ್ಲ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು. ಆವಾಗ ಅದು ಹದವಾಗಿ ಬಂದಿದೆ ಅಂತ ಅರ್ಥ. ನೋಡಿ, ಅದಕ್ಕೆ ಒಂದೆರಡು ಸ್ಪೂನು ಅಥವಾ ಒಂದು ಸಣ್ಣ ಸ್ಮಾಲ್ ಸೈಜು ಸ್ಪೂನು, ಅದಕ್ಕೆ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಿದ್ದರೆ ನೀವು ಬೇಕಾದರೆ 1 ಸ್ಪೂನ್ ಹಾಕಿದ್ರೇ ಸಾಕು ಎಣ್ಣೆನ, ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಇವಾಗ ನೋಡಿ, ಎಲ್ಲ ನೀಟಾಗಿ ಸ್ಪಂಜ್ ಥರ ಇದೆ ಹಿಟ್ಟು, ಆ ಥರ ನೀಟಾಗಿ ಕಲಿಸ್ಕೋಬೇಕು. ಆ ಥರ ಕಲಿಸ್ಕೊಂಡ್ರೆ ರೋಟಿ ಚೆನ್ನಾಗಿ ಬರೋದು, ಮೃದುವಾಗಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಿಟ್ಟು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಲಿಸಿದ್ದೀನಿ. ಇದು ನೀಟಾಗಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಇದರ ನೀಟಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದನೇ ಅದು ಫ್ಲೇವರು ಚೆನ್ನಾಗಿ ಬರೋದು, ಹಾಗೆಯೇ ಹದವಾಗೂ ಇರೋದು. ಅದರ ನಂತರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಅದು ಪಾತ್ರೆಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಯಾಕಂದರೆ ಹಿಟ್ಟನ್ನ ಅದರಲ್ಲಿ ಹಾಕಿಡೋದ್ರಿಂದ ಅದು ಎಲ್ಲ ಹೊಂದ್ಕೊಳ್ದೇ ಒಂದು ಹದವಾಗಿರಬೇಕು, ಹಾಗೆ ಅದು ಉಬ್ಬಿರಬೇಕು. ಅದಕ್ಕೋಸ್ಕರ ಈ ಥರ ನೀಟಾಗಿ ಎಣ್ಣೆನೆಲ್ಲ ಪಾತ್ರೆಗೆ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಅದಕ್ಕೆ ಕಲಸಿ ಇಟ್ಕೊಂಡಿರುವಂತಹ ಹಿಟ್ಟನ್ನ ಹಾಕೋಬೇಕು. ಅದೆಲ್ಲ ಕಡೆ ಆಗಬೇಕು, ಹಿಟ್ಟು ಎಲ್ಲೂ ಗ್ಯಾಪ್ ಇರಬಾರ್ದು. ಆ ಥರ ಇದು ಮಾಡಿಕೊಂಡು ಹಾಕೋಬೇಕು. ನೀವೇ ನೋಡ್ಬೋದು, ಇವಾಗ ಎಲ್ಲ ಕಡೆನೂ ಈ ಥರ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಹಿಟ್ಟು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ರೌಂಡ್ ಶೇಪಲ್ಲಿ ಆ ಪಾತ್ರೆ ಒಳಗಡೆ ಎಲ್ಲ ಕುತ್ಕೋಬೇಕು. ಆ ಥರ ನೀಟಾಗಿ ಹಾಕ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಮತ್ತೆ 1-1.5 ಸ್ಪೂನ್ ಅಥವಾ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಎಣ್ಣೆನ ಹಾಕೋದಕ್ಕೆ ಹೋಗಬೇಡಿ.
ಎಣ್ಣೆ ಹಾಕ್ಬಿಟ್ಟು ಅದನ್ನು ಆ ಪ್ಲೇಟ್ನ ತೆಗ್ದು ನಾವು ಮುಚ್ಚಿ ಇಡಬೇಕು. ಅದು ಮುಚ್ಚಿ ಇಟ್ಟು ಸ್ವಲ್ಪ ಇರೋದ್ರಿಂದ ಹಿಟ್ಟು ನೀಟಾಗಿ ಸ್ಪಂಜ್ ಥರನೂ ಬರುತ್ತೆ, ಹಾಗೆಯೇ ಅದು ಸ್ವಲ್ಪ ಉಬ್ಬಿರುತ್ತೆ. ಆವಾಗ ಅದನ್ನು ಒತ್ತೋದಕ್ಕೆ ನೀಟಾಗಿ ನಮಗೆ ಸರಿಯಾಗುತ್ತೆ. ಆವಾಗ ಅದು ಒಂದು ಹದವಾಗಿ ಬೇಯ್ತದೆ. ಜಾಸ್ತಿ ಸೀದೋಗೋದಕ್ಕಿಂತ ಅಂಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ಅದನ್ನು ಮುಚ್ಚಿಡಬೇಕು. ಮಿನಿಮಮ್ 1-2 ಅವರ್ ಅದನ್ನು ನೆನೆಯೋದಕ್ಕೆ ಅಂತ ಬಿಡಬೇಕು. ಬನ್ನಿ ಇವಾಗ ನೆನೆಯೋದಕ್ಕೆ ಇಡೋಣ. ಇವಾಗ ನೋಡಿ ನಾನು 1-2 ಅವರ್ ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡ್ಬೋದು ಉಪ್ಪು ಎಷ್ಟು ಅಂದರೆ ಹಿಟ್ಟು ಕೆಳಗಡೆ ಇತ್ತು, ಇವಾಗ ಸ್ವಲ್ಪ ಮೇಲ್ಗಡೆ ಉಬ್ಬಿದೆ. ಅದು ನೆನೆಯೋದಕ್ಕೆ ಇಟ್ಟಿದ್ನಲ್ವ ಅದಕ್ಕೆ. ಇವಾಗ ನೋಡ್ಬೋದು ಎಷ್ಟು ಸ್ಮೂತಾಗಿದೆ ಅಂತ. ನಾನು ಕಲಿಸ್ದಾಗೋ ಸ್ವಲ್ಪ ರಫ್ ಇತ್ತು, ಅದನ್ನು ನಾವು ನೆನೆಯೋದಕ್ಕೆ ಅಂತ ಇಟ್ಟಿದ್ವಲ್ಲ ಅದಕ್ಕೆ ಅದು ತುಂಬ ಸ್ಮೂತಾಗಿದೆ. ನೀವೇ ನೋಡ್ಬೋದು. ಇದನ್ನು ಈ ಥರ ಎಲ್ಲನೂ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು. ನಾನು ಸ್ಲ್ಯಾಬಲ್ಲೇ ಆಲ್ಮೋಸ್ಟ್ ಒತ್ತೋದು, ಅದಕ್ಕೆ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನೋಡ್ಕೊಳ್ಳಿ, ಹಿಟ್ಟನ್ನ ಈ ಥರ ಮಾಡ್ಕೊಂಡು ನೀಟಾಗಿ ಒತ್ಕೋಬೇಕು. ತುಂಬ ತೆಳುಗೆ ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆಯೇ ತುಂಬ ಮಂದಕ್ಕೂ ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟು ಸ್ವಲ್ಪ ಮಂದನೂ ಇರಬಾರ್ದು, ತೆಳುನೂ ಇರಬಾರ್ದು, ಒಂದು ಹದದಲ್ಲಿ ನೀಟಾಗಿ ಹೊತ್ಕೊಳ್ಳಿ. ನೀವು ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಈ ಥರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಅದನ್ನು ಹಿಂಗೆ ಒತ್ತಬೇಕಾದ್ರೆ ಅದನ್ನು ಜೊತೆಲಿ ಹಾಕ್ಕೊಂಡು ಒತ್ಕೊಳ್ಳಿ. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ, ಆಗ ಒಂದು ಸ್ವಲ್ಪ ನೋಡೋದಕ್ಕೂ ಲುಕ್ಕಾಗಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಹೋಟೆಲೆಲ್ಲ ಅದೇ ಥರ ಮಾಡಿರ್ತಾರೆ. ನಮಗೂ ಆ ಥರನೇ ಬೇಕು ಅಂದರೆ ಈ ಥರ ಮಾಡ್ಕೊಬೋದು ನೀವು. ನೋಡಿ ನಾನು ತುಂಬ ದೊಡ್ಡ ಸೈಜ್ ಏನು ಮಾಡಿಲ್ಲ, ಸ್ಮಾಲ್ ಸೈಜೇ. ಹಾಗೆಯೇ ಪಕ್ಕದಲ್ಲಿ ತಣ್ಣೀರನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು, ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ನ ಮಾಮೂಲಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡಿರ್ತೀನಿ ನಾನು. ಜಾಸ್ತಿ ಏನು ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಿಲ್ಲ. ಈ ಥರ ಕುಕ್ಕರ್ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಒತ್ತಿ ಇಟ್ಕೊಳ್ಳಿ. ಈ ಥರ ಒತ್ತೋದ್ರಿಂದ ಅದು ಬೇಗ ಉಬ್ಬುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇವಾಗ ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಹಿಟ್ಟಿಗೆಲ್ಲ ಆಗಬೇಕು ಆ ಥರ ನೀಟಾಗಿ ಸ್ಪ್ರೆಡ್ ಮಾಡಿ. ನೀವೇ ನೋಡ್ಬೋದು ಇವಾಗ ಯಾವ ಥರ ಉಬ್ತಾ ಇದೆ ಅಂತ. ನಾನು ಆಲ್ಮೋಸ್ಟ್ ಅದನ್ನು ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಕ್ಕಿರೋದು, ಹೈ ಫ್ಲೇಮ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆಯೇ ಮೇಲೆ ಒಳಗಡೆ ಎಲ್ಲ ಬೆಂದಿರುತ್ತೆ, ಅದಕ್ಕೆ ನಾವು ಉಲ್ಟಾನೂ ಈ ಥರ ಬೇಯಿಸ್ಕೊಬೋದು. ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಇದು ಅಂಟ್ಕೊಂಡು ಬಿಟ್ಟಿರುತ್ತೆ, ಸ್ವಲ್ಪ ಅದು ಎಣ್ಣೆ ಹಾಕಿ ನೀರು ಹಾಕಿ ಅಣಿಸಿರ್ತೀವಿ, ಅದಕ್ಕೆ ನೀಟಾಗಿ ಬಿಡಿಸ್ಕೊಳ್ಳಿ, ಇಲ್ಲ ಕಿತ್ತೋಗ್ಬಿಡುತ್ತೆ. ಇವಾಗ ನೀವೇ ನೋಡ್ಬೋದು ರೋಟಿ ರೆಡಿಯಾಗಿದೆ, ತಂದೂರಿ ರೋಟಿ ಎಷ್ಟು ಲುಕ್ ಆಗಿದೆ ಅಂತ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಎಲ್ಲ ಬರಲ್ವೇನೋ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಫಸ್ಟ್ ಟೈಮ್ ಮಾಡಿರೋದು ಕೂಡ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎರಡೂ ಕಡೆನೂ ನೀಟಾಗಿ ಹದವಾಗಿ ಬೆಂದಿದೆ. ಈ ಹೋಟೆಲಲ್ಲೆಲ್ಲ ಇರುತ್ತಲ್ಲ ಅದೇ ಥರನೇ ಟೇಸ್ಟು ಇತ್ತು, ಹಾಗೆ ಬೆಂದಿತ್ತು ಕೂಡ. ನೀವೇ ನೋಡ್ಬೋದು. ಮನೇಲೇ ಈ ಥರ ಟ್ರೈ ಮಾಡ್ತಿದ್ದೀವಿ, ಚೆನ್ನಾಗಿ ಬರುತ್ತೋ ಇಲ್ವೋ, ಮಾಡೋದು ಬೇಡವಾ ಅಂತ ಯೋಚನೆ ಏನು ಬೇಡ. ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ನೀಟಾಗಿ ಬರುತ್ತೆ. ಆದರೆ ನಾವು ಯಾವ ಹದದಲ್ಲಿ ಮಾಡ್ತಿದ್ದೀವಿ ಅಂತ ನೀಟಾಗಿ ಯೋಚನೆ ಇರಬೇಕು, ಆ ಹದದಲ್ಲೇ ಬಳಸ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.